ಸಾಹಿತ್ಯನ ಓದಬೇಕು ಅನ್ನೋ ರೂಲು ಎಲ್ಲೂ ಇಲ್ಲ. ಓಕೆನಾ? ಇಟ್ಸ್ ಅಪ್ ಟು ಯು. ಅದನ್ನ ಓದಬೇಕು ಅಂದರೆ ಫೈನ್, ಓದದೇ ಇದ್ರು ಫೈನ್. ಈ ಪುಸ್ತಕಗಳು ಅಥವಾ ಈ ಲಿಟರೇಚರ್ ಬುಕ್ಸ್ ಓದೋದ್ರಿಂದ ನಮ್ಮ ಬದುಕಿನಲ್ಲಿ ಆಗುವಂತಹ ಬದಲಾವಣೆಗಳು ಸಾಕಷ್ಟಿದೆ. ಸೊ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪುಸ್ತಕಗಳು ಕೊಡುವಂತಹ ಒಂದು ಲೆಸನ್ಸ್ ಅಥವಾ ಅವು ನಮಗೆ ತಿಳಿಸುವಂತಹ ವಿಷಯ ಇದೆಯಲ್ಲ ಸಾಕಷ್ಟು. ಸೊ ಈ ರೀತಿ ಓದ್ತಾ ಹೋದಾಗ ನಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಪುಸ್ತಕಗಳು ಸೈಕಾಲಜಿಕಲಿ ನಮಗೆ ಪ್ರಭಾವ ಬೀರುತ್ತೆ. ಸೊ ಇದರಿಂದ ವಿ ನೋ ಹೌ ಟು ಫೇಸ್ ಲೈಫ್, ಈ ಒಂದು ಧೈರ್ಯ ಬರುತ್ತೆ. ನೀವು ಅಬ್ಸರ್ವ್ ಮಾಡಿ, ಸಿಕ್ಕಾಪಟ್ಟೆ ಪುಸ್ತಕ ಓದಿರೋರು ಅವ್ರಿಗೆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಹೇಳ್ತಿರೋದು ಬರೀ ಪುಸ್ತಕದಿಂದ ಮಾತ್ರ ಬರುತ್ತೆ ಅಂತ ಅಲ್ಲ. ಅಗೇನ್ ಇದು ಕೂಡ ಒನ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಕಮ್ಯುನಿಕೇಷನ್ ಗ್ಯಾಪ್ ತುಂಬ ಜನಕ್ಕೆ ಹೆದರ್ಕೋತಾರೆ. ಸ್ಟೇಜ್ ಫಿಯರ್ ಅಥವಾ ಇನ್ನೊಬ್ರ ಮುಂದೆ ಮಾತಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಹೆದರ್ತಾರೆ. ಬಟ್ ಈ ರೀತಿ ಪುಸ್ತಕಗಳು ಓದೋದ್ರಿಂದ ಅದು ಕೂಡ ಹೆಲ್ಪ್ ಆಗುತ್ತೆ. ಲಿಂಗ್ವಿಸ್ಟಿಕ್ ಸ್ಕಿಲ್ಸ್, ನಾವೇನೀಗ ಮಾತಾಡ್ಬೇಕಾದ್ರೆ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ಲ ಎಷ್ಟೋ ಜನ ಕನ್ನಡನ, ಅವ್ರನ್ನ ಒಂಥರ ಗಾಬರಿಯಾಗಿ ಫೇಸ್ ಮಾಡ್ತಾ ಇರ್ತಾರೆ. ಎಲ್ಲದೂ ಕೂಡ ಪರಿಹಾರ ಆಗೋದು ಐ ಥಿಂಕ್ ಪುಸ್ತಕ ಓದೋದ್ರಿಂದ. ಆ್ಯಂಡ್ ನಾವು ಒಬ್ರನ್ನೊಬ್ರು ಕಮ್ಯುನಿಕೇಟ್ ಮಾಡೋದ್ರಿಂದ ಕೂಡ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು, ಈ ನಮ್ಮ ಮಾನವನ ಬದುಕಿನಲ್ಲಿ ಮಾನವನಾಗಿ ಹುಟ್ಟಿ ಅಥವಾ ಒಂದು ಮನುಷ್ಯನಾಗಿ ಹುಟ್ಟಿ, ಮನುಷ್ಯ ಜನ್ಮದಲ್ಲಿ ಒಂದೇ ಒಂದು ಜನ್ಮ. ಸೊ ಒಂದೇ ಒಂದು ಬದುಕನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಪುಸ್ತಕಗಳು ಓದೋದ್ರಿಂದ ಸಿಕ್ಕಾಬಟ್ಟೆ ಬದುಕಿನಲ್ಲಿ ಜೀವಿಸ್ತೀವಿ. ಅಂದರೆ ಒಂದು 50 ಪುಸ್ತಕ ಓದಿದೀವಿ ಅಂತ ಅನ್ಕೊಳ್ಳೋಣ, ಒಂದು 50 ಕಥೆಗಳಲ್ಲಿ ನಾವು ಜೀವಿಸ್ತೀವಿ. ಪುಸ್ತಕ ಓದಿದಾಗ ನಮಗೆ ಎಲ್ಲ ವ್ಯೂವಲ್ಲೂ ನಾವು ಯೋಚನೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಸುಮ್ಮನೆ ಮಾತಾಡಲ್ಲ, ಬೇರೆಯವ್ರ ಶೂ ಅಲ್ಲೂ ನಾವು ನಿಂತ್ಕೊಂಡು ಯೋಚನೆ ಮಾಡಿ ಮಾತಾಡ್ತೀವಿ. ಅಂದರೆ ಇನ್ನೊಬ್ರು ನೋವು ತುಂಬ ಬೇಗ ಅರ್ಥ ಆಗುತ್ತೆ ಆ್ಯಂಡ್ ತುಂಬ ಬೇಗ ಸ್ಪಂದಿಸ್ತೀವಿ. ಸೊ ಈ ರೀತಿ ಪುಸ್ತಕಗಳು ನಮ್ಮ ಬದುಕಿಗೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಸೊ ಇನ್ನೇನಾದರೂ ಎಕ್ಸ್ಟ್ರಾ ವಿಷಯಗಳು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ.